ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಕೃತಿಗಳು, ಪ್ರಶಸ್ತಿಗಳು ಹಾಗೂ ಇವರ ಸಾಹಿತ್ಯ ಸಂದೇಶ, ವಿಮರ್ಶೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನವೋದಯ ಕಾಲದ ಅತ್ಯಂತ ಪ್ರಸಿದ್ಧ ಕನ್ನಡ ಕವಿಗಳಲ್ಲಿ ಒಬ್ಬರಾದ ಇವರು ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಜನರಲ್ಲಿ ಎರಡನೇ ವ್ಯಕ್ತಿಯಾಗಿದ್ದಾರೆ. ವರಕವಿ, ಪ್ರತಿಭಾನ್ವಿತ ಕವಿ ಎಂದು ಇವರನ್ನು ಕರೆಯಲಾಗುತ್ತದೆ. ಬೇಂದ್ರೆಯವರು ಆಧುನಿಕ ಕನ್ನಡ ಕಾವ್ಯದ ಬೃಹದಾಕಾರ ಎನ್ನಲಾಗುತ್ತದೆ. ನವೋದಯ ಕಾಲದಲ್ಲಿ ಕಂಡಂತಹ ಅತ್ಯದ್ಭುತ ಕವಿಗಳಲ್ಲಿ ದ.ರಾ ಬೇಂದ್ರೆಯವರು ಸಹ ಒಬ್ಬರಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಎರಡನೇ ಕವಿಯೂ ಸಹ ಇವರಾಗಿದ್ದಾರೆ. ವರಕವಿ, ಪ್ರತಿಭಾನ್ವಿತ ಕವಿ ಎಂದು ಸಹ ಇವರನ್ನು ಕರೆಯಲಾಗುತ್ತದೆ. ಕನ್ನಡ ಕಾವ್ಯದ ಬೃಹದಾಕಾರ ಎಂದು ಸಹ ಇವರನ್ನು ಪರಿಗಣಿಸಲಾಗುತ್ತದೆ. ದ.ರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರು. ಅವರನ್ನು ಕನ್ನಡದ ವರಕವಿ ಎನ್ನಲಾಗುವುದು. ಇವರು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಇವರನ್ನು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಸಹ ಕರೆಯಲಾಗುತ್ತದೆ. ಇನ್ನು ಬೇಂದ್ರೆಯವರ ಜೀವನ ಮತ್ತು ವಿದ್ಯಾಭ್ಯಾಸ ನೋಡೋಣ. 31/1/1896 ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಜನಿಸಿದರು. ಕನ್ನಡ ಕಾವ್ಯವನ್ನು ಗೌರವಾನ್ವಿತ ಎತ್ತರಕ್ಕೆ ಏರಿಸುವಲ್ಲಿ ಇವರ ಕೊಡುಗೆ ಅಪಾರ. ಇವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಇವರನ್ನು ಕವಿ ಎಂದು ಒಪ್ಪಿಯಾಗಿತ್ತು. ಇವರ ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿದರು. 1913 ಮೆಟ್ರಿಕ್ಯುಲೇಷನ್ ಮುಗಿಸಿ 1919 ಲಕ್ಷ್ಮೀಬಾಯಿ ಅವರನ್ನು ವಿವಾಹವಾದರು. ಅಂದರೆ ಬೇಂದ್ರೆಯವರು ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ 1896 ಜನಿಸಿದರು. ಇವರ ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಸಹ ಧಾರವಾಡದಲ್ಲೇ ಮುಗಿಸಿದರು. 1919 ಲಕ್ಷ್ಮೀಬಾಯಿ ಅವರೊಂದಿಗೆ ಇವರು ವಿವಾಹವಾದರು. ಕನ್ನಡ ಕಾವ್ಯವನ್ನು ಗೌರವಾನ್ವಿತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಇವರ ಕೊಡುಗೆ ಅಪಾರ. ಇವರ ಕವನ ಸಂಕಲನಗಳು ಪ್ರಕಟವಾಗುವ ಮೊದಲೇ ಸಮಾಜ ಇವರನ್ನು ಕವಿ ಎಂದು ಒಪ್ಪಿಯಾಗಿತ್ತು. ಅಂಥ ಅತ್ಯದ್ಭುತ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇನ್ನು ಇವರ ವೃತ್ತಿ ನೋಡೋದಾದರೆ, ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದರು. 1944 ಮತ್ತು 1956 ನಡುವೆ ಸೋಲಾಪುರ ಡಿ.ಎ.ವಿ. ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು. 1956 ಧಾರವಾಡದಲ್ಲಿ ಆಕಾಶವಾಣಿಯ ಸಲಹೆಗಾರರಾಗಿ ನೇಮಕಗೊಂಡರು. ಅಂದರೆ ಇವರು ಮೊದಲಿಗೆ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ತಮ್ಮ ಮೊದಲ ಅಧ್ಯಾಪಕ ವೃತ್ತಿಯನ್ನು ಆರಂಭ ಮಾಡಿ ನಂತರ ಸೋಲಾಪುರದ ಡಿ.ಎ.ವಿ. ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸಹ ಕೆಲಸ ಮಾಡ್ತಾರೆ. ಕೊನೆಗೆ ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿಯೂ ಸಹ ಸಲಹೆಗಾರರಾಗಿ ನೇಮಕಗೊಳ್ತಾರೆ. 1943 ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಒಬ್ಬ ವ್ಯಕ್ತಿಯಾಗಿ ಬೇಂದ್ರೆಯವರು ಸ್ನೇಹಪರ, ಸೌಮ್ಯವಾದ ವ್ಯಕ್ತಿತ್ವವುಳ್ಳವರಾಗಿದ್ದರು. ತಮ್ಮ ಕೃತಿಗಳಲ್ಲಿ ವೈವಿಧ್ಯಮಯ ಆಧ್ಯಾತ್ಮಿಕ ತಂತ್ರಗಳನ್ನು, ಶಾಸ್ತ್ರೀಯ ಹಾಗೂ ಸಾಂಪ್ರದಾಯಿಕ ಶೈಲಿ, ಗ್ರಾಮೀಣ ಮತ್ತು ಜಾನಪದ ಸಾಹಿತ್ಯ, ಆಡು ಭಾಷೆಯ ನುಡಿಗಟ್ಟುಗಳನ್ನು ಯಥೇಚ್ಛವಾಗಿ ಬಳಸಿದ್ದಾರೆ. ಇವರು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಸಹ ಶಿವಮೊಗ್ಗದಲ್ಲಿ ಪಾಲ್ಗೊಂಡಿದ್ದರು. ಒಬ್ಬ ವ್ಯಕ್ತಿಯಾಗಿ ನೋಡೋದಾದರೆ ಅತ್ಯದ್ಭುತವಾದ ವ್ಯಕ್ತಿ, ಸ್ನೇಹಪರ ಜೀವಿ ಹಾಗೂ ಸೌಮ್ಯವಾದ ವ್ಯಕ್ತಿತ್ವ ಇವರದ್ದು. ಇವರು ತಮ್ಮ ಕೃತಿಗಳಲ್ಲಿ ಆಧ್ಯಾತ್ಮಿಕ ತಾಂತ್ರಿಕತೆಗಳನ್ನು, ಶಾಸ್ತ್ರೀಯ ಹಾಗೂ ಸಾಂಪ್ರದಾಯಿಕ ಶೈಲಿಯ ಸಾಹಿತ್ಯಗಳು, ಗ್ರಾಮೀಣ ಮತ್ತು ಜನಪದದ ಆಡು ಭಾಷೆಗಳನ್ನು, ನುಡಿಗಟ್ಟುಗಳನ್ನು ಯಥೇಚ್ಛವಾಗಿ ಬಳಸಿದ್ದಾರೆ. ಹಾಗಾಗಿ ಬೇಂದ್ರೆಯವರು ಅತ್ಯಂತ ಉತ್ತಮವಾದಂಥ ಸಂದೇಶಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಇವರ ಕೊಡುಗೆ ಅಪಾರ. ಇನ್ನು ಯಾವ ರೀತಿ ಸಾಹಿತ್ಯ ಸಂದೇಶ ನೋಡೋದಾದರೆ, ಇವರ ಪಾತರಗಿತ್ತಿ ಪಕ್ಕ ಕವನ ಶಿಶುಗೀತೆಯಾಗಿ ಹಾಡಲ್ಪಟ್ಟರು. ಅದು ಮನುಷ್ಯನ ಪ್ರಲೋಭೆಯನ್ನು ವಿವರಿಸುತ್ತದೆ. ಮೂಡಲ ಮನೆ ಕವನವು ಸರ್ವವ್ಯಾಪಿ ಶಾಂತಿ ಮತ್ತು ಅದನ್ನು ಸ್ಥಾಪಿಸುವ ಕವಿಯ ಹಂಬಲದ ಪ್ರತೀಕವಾಗಿದೆ. ಕುಣಿಯೋಣು ಬಾರ ಕವನವು ವೈವಿಧ್ಯಮಯವಾದ ವಿಚಾರ ಲಹರಿಗಳ ಮಹಾಸಂಗಮದ ದ್ಯೋತಕವಾಗಿದೆ. ಇವರ ಪಾತರಗಿತ್ತಿ ಪಕ್ಕ ಅತ್ಯದ್ಭುತವಾದ ಕವನ. ಇದು ಶಿಶುಗೀತೆ ಅಂತಲೇ ಕರೀತಾರೆ. ಇದು ಮನುಷ್ಯನ ಪ್ರಲೋಭೆಯನ್ನು ಹೇಳುತ್ತದೆ.
ಇನ್ನು ಮೂಡಲಮನೆ ಸರ್ವವ್ಯಾಪಿ ಶಾಂತಿ, ಎಲ್ಲ ಕಡೆ ಶಾಂತಿ ಮತ್ತು ಅದನ್ನು ಸ್ಥಾಪಿಸುವ ಕವಿಯ ಹಂಬಲದ ಪ್ರತೀಕವನ್ನು ತೋರಿಸುತ್ತೆ. ಕುಣಿಯೋಣು ಬಾರ ಹಲವು ವಿಚಾರಗಳ ವೈವಿಧ್ಯಮಯದ ಒಂದು ಮಹಾಸಂಗಮದ ದ್ಯೋತಕ ಅಂತಲೇ ಕರಿಬೋದು. ಇನ್ನು ಇವರಿಗೆ ಸಲ್ಲಿದಂತಹ ಪ್ರಶಸ್ತಿಗಳು ಹಾಗೂ ಗೌರವಗಳು ಯಾವೆಲ್ಲ ಅಂತ ನೋಡೋದಾದರೆ, ಜ್ಞಾನಪೀಠ ಪ್ರಶಸ್ತಿ 1974ರಲ್ಲಿ 4 ತಂತಿ ಕವನಗಳ ಸಂಗ್ರಹಕ್ಕೆ ದಕ್ಕಿದೆ. ಪದ್ಮಶ್ರೀ 1968ರಲ್ಲಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958ರಲ್ಲಿ, ಕೇಳ್ಕರ್ ಪ್ರಶಸ್ತಿ 1965ರಲ್ಲಿ, ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ 1968ರಲ್ಲಿ ಲಭಿಸಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ 2ನೇ ಕವಿ ಸಹ ಇವರಾಗಿದ್ದಾರೆ. 4 ತಂತಿ ಅನ್ನುವ ಕವನ ಸಂಗ್ರಹಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಲಭಿಸಿದೆ. ಇನ್ನು ಇವರ ಕೃತಿಗಳು ಯಾವೆಲ್ಲ ಅಂತ ನೋಡೋದಾದರೆ, ಕೃಷ್ಣಕುಮಾರಿ ಗರಿ ಸಖಿಗೀತ 1934 ರಚಿಸಿದ್ದಾರೆ. ಅರುಳು ಮರಳು 1956, 4 ತಂತಿ 1964, ಮತ್ತೆ ಶ್ರಾವಣ ಬಂತು 1973, ಮುಗಿಲ ಮಲ್ಲಿಗೆ 1961, ಹೃದಯ ಸಮುದ್ರ 1956 ಇಷ್ಟೆಲ್ಲ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಇವರ ವಿಮರ್ಶೆಗಳು ನೋಡೋದಾದರೆ, ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಸಾಹಿತ್ಯದ ವಿರಾಟ ಸ್ವರೂಪ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿಯನ್ನು ಸಹ ಇವರು ಬರೆದಿದ್ದಾರೆ. ಇನ್ನು ಇವರ ನಾಟಕಗಳು ಯಾವುವು ಅಂತ ನೋಡೋದಾದರೆ, ಹುಚ್ಚಾಟಗಳು, ಹೊಸ ಸಂಸಾರ ಮತ್ತಿತರ ನಾಟಕಗಳು ಇದು ಇವರ ನಾಟಕಗಳಾಗಿದೆ. ಇಷ್ಟೆಲ್ಲ ನೋಡಿ ಇನ್ನು ಇವರ ಕೊನೆಯಲ್ಲಿ ಇವರ ವಿಮರ್ಶೆಯನ್ನು ಕೊಡೋದಾದರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ. ಕನ್ನಡ ಕಾವ್ಯವನ್ನು ಗೌರವಾನ್ವಿತ ಎತ್ತರಕ್ಕೆ ಏರಿಸುವಲ್ಲಿ ಇವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನು ಕವಿ ಎಂದು ಒಪ್ಪಿಕೊಂಡಿತ್ತು. ಬೇಂದ್ರೆಯವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡ ಕಂಡಂತಹ ಅದ್ಭುತಂತ ಕವಿ. ಇವರ ನುಡಿಗಟ್ಟುಗಳು ಇಂದಿಗೂ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಅಂಥ ಅತ್ಯದ್ಭುತವಾದಂತಹ ನುಡಿಗಟ್ಟುಗಳನ್ನು ಇವರು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರ. ಕನ್ನಡ ಸಾಹಿತ್ಯವನ್ನು ಬಹು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಇವರ ಪಾತ್ರವೂ ಸಹ ಅಪಾರವಾದದ್ದು. ಸಮಾಜ ಇವರನ್ನು ಅವರ ಕವನಗಳು ಪ್ರಕಟವಾಗುವ ಮೊದಲೇ ಕವಿ ಅಂತ ಒಪ್ಪಿಕೊಂಡಿತ್ತು. ಅಷ್ಟರ ಮಟ್ಟಿಗೆ ಅವರ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ಇಷ್ಟೆಲ್ಲ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜೀವನ ಚರಿತ್ರೆ ಹಾಗೂ ಇವರ ಕೃತಿ ಕಾವ್ಯ ಪರಿಚಯಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.